ಕತೆ ಹೀಗೆ. ಅದು ಈಸೋಫರ ನೀತಿ ಕಥೆಗಳಲ್ಲಿ ಒಂದು ಪ್ರಸಿದ್ಧವಾದ ಕಥೆ ಅದು. ಸಂಘ ದೋಷ, ಕೊರಳಿಗೆ ದೊಣ್ಣೆ. ಅಂದರೆ ದುರ್ಜನರನ್ನು ಸಂಘ ಮಾಡಿದರೆ ದೋಷ ಅದು, ಸಜ್ಜನರ ಸಂಘ ಅಮೃತ, ಅದು ಬೇರೆ. ಒಂದಾನೊಂದು ಕತ್ತೆ ಅದರ ಪಾಡಿಗೆ ಮೇಯ್ತಾ ಇತ್ತು. ಏನು ಮೇಯ್ತಾ ಇತ್ತು? ಒಣಗಿದ ಹುಲ್ಲು, ಹರಿದ ಕಾಗದ ಚೋರು ಇತ್ಯಾದಿ ತಿಂದುಕೊಂಡು ಅದರ ಪಾಡಿಗಿತ್ತು. ಆ ಸಮಯಕ್ಕೆ ಒಂದು ಕಡೆಯಿಂದ ಒಂದು ನರಿ ಬಂತು. ಏನು ಕತ್ತೆ ಅಣ್ಣ, ಬರೀ ಈ ಹರಿದ ಕಾಗದ ಚೂರು ತಿಂದ್ಕೊಂಡೇ ಬಹಳ ಖುಷಿಯಾಗಿರ್ತೀಯಲ್ಲ, ಏನಯ್ಯ? ನೋಡು, ನನಗೆ ಗೊತ್ತಿದೆ, ಒಂದು ಕಡೆ ಕಬ್ಬಿನ ತೋಟ ಇದೆ. ನಾನು ಆಗಾಗ ಹೋಗಿ ಆ ಕಬ್ಬನ್ನ ತಿಂದು ರಸ ಕುಡಿದು ಏನು ಖುಷಿಯಾಗಿರ್ತೀನಿ ಗೊತ್ತಾ? ಹೌದಾ, ನನಗೂ ತೋರಿಸ್ತೀಯ? ಖಂಡಿತ, ಬಾ ಹೋಗೋಣ. ಕತ್ತೆ ನರಿಯಣ್ಣನ ಸಹವಾಸ ಮಾಡಿತ್ತು, ಸ್ನೇಹ ಬೆಳೆಸ್ಕೊಂತು, ಬಾಲ ಆಡಿಸ್ತಾ ಜೊತೆಗೆ ಹೋಯ್ತು. ಎಲ್ಲಿಗೋಯ್ತು? ಆ ನರಿಯಣ್ಣ ಕರ್ಕೊಂಡೋಯ್ತು ಒಂದು ಕಬ್ಬಿನ ತೋಟಕ್ಕೆ. ನೋಡೋ ಕತ್ತೆಣ್ಣ, ಎಷ್ಟು ಬೇಕಾದ್ರೂ ಅಗಿ, ನೀನು ಖುಷಿಯಾಗಿ ಎಷ್ಟು ರಸ ಬರ್ತದೆ ಅದರಲ್ಲಿ, ತಿನ್ನು. ಆ ಕಡೆಯಿಂದ ಕತ್ತೆ, ಈ ಕಡೆಯಿಂದ ನರಿ ಕಬ್ಬು ತಿನ್ನೋಕೆ ಶುರು ಮಾಡಿದ್ವು. ನರಿ ಹೊಟ್ಟೆ, ಕತ್ತೆ ಹೊಟ್ಟೆ ಎಷ್ಟು ದೊಡ್ಡದೇನಲ್ಲ ನೋಡಿ, ಒಂದೆರಡು ಕಬ್ಬು ತಿನ್ನೋದ್ರೊಳಗೆ ಅದಕ್ಕೆ ಹೊಟ್ಟೆ ತುಂಬಿಡ್ತು. ಹೊಟ್ಟೆ ಯಾವಾಗ ತುಂಬಿತೋ ಅದು ಕೂಡ ಕಬ್ಬಿನ ರಸ ಹೋಯ್ತೋ, ಭಾಳ ಖುಷಿ ಆಯಿತು, ಅದಕ್ಕೆ ಸಂತೋಷ ಆಯಿತು. ಗಟ್ಟಿಯಾಗಿ ಆನಂದದಿಂದ ಓಳಿಡ್ತು, ಕೂಗಿತ್ತು. ಅದು ಕೂಗಿ ನರಿ ಬುದ್ಧಿ ಏನು ಗೊತ್ತಾ? ಕೂಗೋದು ಅಲ್ಲಿದ್ದು ಓಟ ಕೀಳೋದು. ಯಾತಕ್ಕೆ? ಅದು ಬಂತು ಅಂತ ಹೇಳಿದ ತಕ್ಷಣ ಜನ ದೊಣ್ಣೆ ತಗೊಂಡು ಬಂದೇ ಬರ್ತಾರೆ. ಅದು ಗೊತ್ತು ಅದಕ್ಕೆ. ನರಿ ಅಂದರೆ ಏನು ಸಾಮಾನ್ಯವ? ಓಡೋಯ್ತು ಅದು. ಕೂಗ್ಬಿಟ್ಟು ಸ್ವಭಾವಕ್ಕೆ ತಕ್ಕಂತೆ ಓಡೋಯ್ತು, ಅದು ಪರಿಪಾಠ. ಕತ್ತೆ ನಮ್ಮ ಸ್ನೇಹಿತ ಓಡೋದ್ನಲ್ಲ, ಜೊತೆಲೇ ನಾನು ಹೋಗ್ಬೇಕು ಅಂತ ಅಷ್ಟು ಯೋಚನೆ ಮಾಡಲಿಲ್ಲ ಅದು. ಯಾಕೆ ಅಂತಂದರೆ ರುಚಿಕರವಾದ ಕಬ್ಬು ಅಲ್ಲಿರುವಾಗ ಇನ್ನೂ ಮೆಲ್ತು, ಮತ್ತೂ ಮೆಲ್ತು. ಅಷ್ಟೊತ್ತಿಗೆ ಈ ನರಿ ಕೂಗನ್ನು ಕೇಳಿಬಿಟ್ಟು ಕಾವಲುಗಾರ ಒಂದಿಬ್ಬರು ಜನನ್ನ ದೊಣ್ಣೆ ತಕೊಂಡು ಓಡ್ ಬಂದ. ಅಲ್ಲಿ ಇಲ್ಲಿ ಹುಡುಕದ, ಎಲ್ಲಿ ಇರ್ಬೋದು ನರಿ, ಕಬ್ಬಿನ ತೋಟಕ್ಕೆ ನರಿ ಬಂದಿದೆ, ಹುಡುಕಿ ಹೊಡಿಬೇಕು ಅಂತಂದ್ಬಿಟ್ಟು ಸುತ್ತ ಬಂದರೆ ಈ ಕತ್ತೆ ಅಣ್ಣ ಆರಾಮಾಗಿ ಕಬ್ಬನ್ನು ಮೇಲ್ತಾ ಇದ್ದ. ಕತ್ತಾಡಿಸ್ತಾ ಕಬ್ಬು ಮೇಲ್ತಾ ಇದ್ದ. ಅವರು ದೊಣ್ಣೆ ತಗೊಂಡು ಈ ಕತ್ತೆಯ ಕತ್ತನ ಮೇಲೆ ಪಟ ಪಟ ಅಂತ ಹಾಕ್ಬಿಟ್ರು. ನೋಡಿ, ಅಯ್ಯೋ ಇದೇನು ಬಂತಪ್ಪ, ಕಬ್ಬು ತಿಂದರೆ ಆ ಕಬ್ಬೇ ಬಂದು ನನ್ನ ಗೋಣ ಮೇಲೆ ಹೊಡಿತಾ ಇದೆಯಾ ಎಂಥದ್ದು? ಕಬ್ಬಲ್ಲ, ದೊಣ್ಣೆ, ಅದು ಬಿದ್ದದ್ದು. ಅಂತೂ ಓಟ ಕೆಳಗೆ ಪ್ರಯತ್ನ ಮಾಡ್ತು, ಅಷ್ಟೊತ್ತಿಗೆ ಸರಿಯಾಗಿ ಏಟು ತಿಂದಿತ್ತದು. ಹೀಗೆ ನರಿಯಣ್ಣನ ಸಂಘ ಮಾಡಿಬಿಟ್ಟು ಆ ಸಂಘ ದೋಷದಿಂದ ಕೊರಳಿಗೆ ದೊಣ್ಣೆಯ ಏಟನ್ನು ಅದು ತಿಂದಿತ್ತು ಅಂತ ಒಂದು ಮಾತು ಬರುತ್ತೆ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ, ಎಷ್ಟು ಸ್ವಾರಸ್ಯವಾಗಿದೆ. ಸಂಘ ದೋಷ. ಅದಕ್ಕೋಸ್ಕರವೇ ಸತ್ಸಂಗ ಸತ್ಸಂಗ ಸತ್ಸಂಗ, ಸದಾ ಸತ್ಸಂಗ, ಸದ್ವಿಚಾರ ಸದ್ವಿಚಾರ, ಸತ್ಸಂಗ ಸದ್ವಿಚಾರ ಸತ್ಸಂಗ, ಸದ್ವಿಚಾರ ಸತ್ಸಂಗ, ಸದ್ವಿಚಾರ ಸತ್ಸಂಗ. ಸತ್ಸಂಗ ಅಂತಂದ್ರೆ ಏನು? ಸತ್ ಅಂತಂದ್ರೆ ಸತ್ಯಸ್ವರೂಪನಾದ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನ ಸಂಘ ಮಾಡಬೇಕು. ಸತ್ಸಂಗ ಸತ್ಸಂಗ ಅಂದ್ರೆ ಅದೇನೆ. ದುಸ್ಸಂಗ ಅಂದ್ರೆ ದುರ್ಜನರ ಸಂಘ ಅಂತ. ಸತ್ಸಂಗ ಅಂತ ಹೇಳಿದ್ರೆ ಸತ್ಸ್ವರೂಪನಾದ ಪರಮಾತ್ಮನ ಸಂಘ ಅಂತ ಅರ್ಥ. ಗಿರೀಶ್ಚಂದ್ರ ಘೋಷ್ ಅಂತಂದ್ರೆ ಯಾರದು? ದೊಡ್ಡ ಏನು ಹೇಳಿ ನಾನು, ನಾಟಕಕಾರ, ಸಾಹಿತಿ ಅಷ್ಟೇ ಅಲ್ಲ, ನಾಟಕ ಮಾಡ್ತಾ ಇದ್ದ, ನಾಟಕದ ಕಂಪನಿನೇ ನಡೆಸ್ತಾ ಇದ್ದ. ಯಾವುದರ ಹೆಸರು? ಸ್ಟಾರ್ ಥಿಯೇಟರ್ ಅಂತ. ಅವನು ನಡೆಸ್ತಾ ಇದ್ದಂತಹ ಕಂಪನಿ ಹೆಸರು ಸ್ಟಾರ್ ಥಿಯೇಟರ್. ಎಷ್ಟು ಅದ್ಭುತವಾದಂತಹ ನಾಟಕ ಅವನು ಮಾಡ್ತಾ ಇದ್ದ ಅಂತಂದ್ರೆ, ಶ್ರೀರಾಮಕೃಷ್ಣರೇ ಸ್ವತಃ ಅವನ ನಾಟಕವನ್ನು ನೋಡಕ್ಕೆ ಹೋಗಿದ್ರು, ಪ್ರಭಾವಿತರಾಗಿದ್ರು. ಅಂತಂತ ಅದ್ಭುತವಾದಂತಹ ನಟನ ಕೌಶಲವನ್ನೆಲ್ಲ ತೋರಿಸಿದಾನು ಆ ಥರದ ವ್ಯಕ್ತಿ ಆತ. ಆದರೆ ಈ ನಾಟಕದ ಕಂಪನಿಯವರಿಗೆ ಒಂದು ದುರಭ್ಯಾಸ ಅಂಟ್ಕೊಂಡು ಬಿಡುತ್ತೆ, ಬೇಡ ಅಂತಂದ್ರು. ಯಾವುದದು?
ಕುಡ್ದ 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 ಒಂದಾನೊಂದು ದಿನ ತನ್ನ ಮನೆಯಲ್ಲಿ ಕುಳಿತುಕೊಂಡು ಕುಡಿತಾ ಇದ್ದ. ಬಾಟ್ಲ ಮೇಲೆ ಬಾಟ್ಲು, ಬಾಟ್ಲ ಮೇಲೆ ಬಾಟ್ಲು ಕುಡಿತಾ ಇದ್ದಾನೆ. ಅವನ ಜೊತೆಲಿರ್ತಕ್ಕಂಥ ಇನ್ನೊಬ್ಬನಿಗೆ ಹೇಳ್ತಾನೆ, ಏನಿದ್ದು ಎಷ್ಟು ಕುಡಿತಾ ಇದ್ದೀನಿ, ನಶನೇ ಏರ್ತಾ ಇಲ್ವಲ್ಲ ಅಂತ. ಮತ್ತೆ ಏರ್ತಾ ಇಲ್ಲ, ಏನು ಇದು ನೀರು ಕುಡ್ದಾಗಿದೆಯಲ್ಲ. ಅದಕ್ಕೆ ಯಾರೋ ಒಬ್ರು ಅವ್ರಿಗೆ ಹೇಳಿದ್ರು, ಅಲ್ಲಿ ದಕ್ಷಿಣೇಶ್ವರದಲ್ಲಿ ಒಬ್ಬರಿದ್ದಾರೆ, ಅವರಿಗೆ ಬಹಳ ಚೆನ್ನಾಗಿ ನೆಶ ಏರ್ತಾ ಇದೆ, ಅವ್ರು ಯಾವಾಗಲೂ ತೊದಲ್ತಾ ಇರ್ತಾರೆ, ತೂರಾಡ್ತಾ ಇರ್ತಾರೆ. ಹೌದಾ ಅಂತ ಹೊರಟ. ಅವನು ಕೇಳಿದ್ದೇ ಅದು, ನಿಮ್ಗೆ ಹೇಗಷ್ಟು ನೆಶ ಬರ್ತದೆ? ನಾನು ಎಷ್ಟು ಕುಡಿತಾ ಇದ್ದೀನಿ, ನಮಗೆ ನೆಶ ಬರೋದಿಲ್ವಲ್ಲ, ಏನದು? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಕುಡಿಯುವಂತಹ ಮಧು ಯಾವುದದು ಅಂತಂದ್ರೆ ಕಾಳಿಯ ನಾಮಸ್ಮರಣೆಯಿಂದ ಉಂಟಾಗುವಂತ ಮಧು. ಅದು ಸಾಮಾನ್ಯ ಮಧು ಅಲ್ಲ. ಅದನ್ನ ನೀನೇನಾದ್ರೂ ಕುಡಿದ್ರೆ ಮತ್ತೇರುತ್ತೆ ಅಂತ. ಏನೋ ಪ್ರಯತ್ನ ಮಾಡಿ ನೋಡ್ದ, ಆಗ್ಲಿಲ್ಲ. ಯಾಕೆ? ಶರಣಾಗತಿ ಆಗಬೇಕು ಅಂತ ತಂದ್ರು ಶ್ರೀರಾಮಕೃಷ್ಣರು. ಪರಮಾತ್ಮನಿಗೆ ಸಂಪೂರ್ಣ ಶರಣಾದ್ರೆ ಅವನು ತನ್ನ ಆನಂದಾಮೃತವನ್ನ ಸೇಚನೆ ಮಾಡ್ತಾನೆ, ಆಗ ನೆಶೆ ಏರ್ತದೆ. ಹಾಗೆ ಆ ಗಿರೀಶ್ಚಂದ್ರ ಘೋಷ್ ಲೌಕಿಕನಾಗಿದ್ದ, ಪರಮ ಲೌಕಿಕನಾಗಿದ್ದ. ನಾನು ಮಾಡಿದಂತಹ ಪಾಪದ ಲೆಕ್ಕವೇ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಕುಡಿದಂತಹ ಬಾಟ್ಲುಗಳನ್ನ ರಾಶಿ ಹಾಕ್ತು ಅಂತಂದ್ರೆ ಒಂದು ಹಿಮಾಲಯ ಪರ್ವತವೇ ಆಗ್ಬಿಡುತ್ತೆ ಅಂತ ಕೊಚ್ಕೊಂಡಿದ್ದ. ಅಂಥವನು ಅಷ್ಟು ಲೌಕಿಕದಲ್ಲಿದ್ದವನನ್ನ ಶ್ರೀರಾಮಕೃಷ್ಣರು ಇವತ್ತು ತ್ರಿಕಾಲ ಸ್ಮರಣೀಯ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದರದ್ದು ಯಾವ ಮಟ್ಟವೋ ಅದೇ ಮಟ್ಟ ನಮ್ಮ ಗಿರೀಶ್ಚಂದ್ರ ಘೋಷರದ್ದು ಕೂಡ ಎಂಬಷ್ಟರ ಮಟ್ಟಿಗೆ ತಂದಿದ್ದಾರೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರು ಅಂತಿಂತ ಪವಾಡ ಮಾಡುವವರಲ್ಲ, ಪರಿವರ್ತನೆಯನ್ನೇ ತರ್ತಕ್ಕಂಥವರು. ಪರಮಾತ್ಮನಿಗೆ ಶರಣಾಗಬೇಕು, ಪ್ರಾರ್ಥನೆ ಮಾಡಬೇಕು, ಅವನ ಸ್ಮರಣೆ ಮಾಡಬೇಕು. ಆಗ ಅವನೇನು ಕೊಡ್ತಾನೆ? ಲೌಕಿಕವನ್ನು ಬಿಡಿಸ್ತಾನೆ, ಮನಸ್ಸನ್ನು ತನ್ನಲ್ಲಿ ನೆಲೆಗೊಳ್ಳುವಂತೆ ಮಾಡ್ತಾನೆ. ಪರಿಣಾಮವಾಗಿ ಅವನ ಹೆಸರು ಗೊತ್ತಲ್ಲ, ಪರಮಾತ್ಮನ ಹೆಸರೇನು? ಸಚ್ಚಿದಾನಂದ ಅಂತ. ರಾಮ ಅಂತಂದ್ರೆ ಏನು ಗೊತ್ತಾ? ಸ್ಮರಣೆ ಮಾತ್ರದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಯಾರು ಉಂಟು ಮಾಡ್ತಾನೋ ಅವನೇ ರಾಮ. ರಾಮ ರಾಮ ರಮ್ ಅಂತಂದ್ರೆ ರಮಿಸುವುದು, ರಮಿಸುವುದು ಸಂಸ್ಕೃತ ಅದೆಲ್ಲ. ಕನ್ನಡದಲ್ಲಿ ಆನಂದ ಪಡಿಸ್ತಕ್ಕಂಥವನು, ಖುಷಿ ಪಡಿಸ್ತಕ್ಕಂಥವನು ಅಂತ. ಕೃಷ್ಣ 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 ಅಂತಂದ್ರೆ ಏನು? ಎಲ್ಲ ಜೀವರನ್ನು ತನ್ನೆಡೆಗೆ ಎಳೆದುಕೊಳ್ಳುವವನು ಅಂತ, ಆಕರ್ಷಣೆ ಮಾಡತಕ್ಕಂಥವನು ಕೃಷ್ಣ ಅಂತ. ಸುಮ್ಮನೆ ಅಲ್ಲ ಆ ಶಬ್ದ. ನಮ್ಮಲ್ಲೆಲ್ಲ ಎಂತೆಂಥದ್ದು ಹೆಸರೆಲ್ಲ ಇಟ್ಕೊಂಡಿರ್ತಾರಲ್ಲ, ಕೆಲಸಕ್ಕೆ ಬರೆದಿರ್ತಕ್ಕಂಥ ಹೆಸರು, ಹೇಳಬಾರದ ಹೆಸರು ಎಲ್ಲ ಇಟ್ಕೊಂಡಿರ್ತಾರೆ ಅವರು. ಕೃಷ್ಣ ಅಂತ, ದುರ್ಗಾ ದುರ್ಗಾ, ಎಲ್ಲ ದುರ್ಗತಿ ಅಂತ, ಕಷ್ಟ ಸಂಕಟಗಳಿಂದ ಪಾರು ಮಾಡತಕ್ಕಂಥವಳು ಅಂತದಕ್ಕೆ ದುರ್ಗಾ ಅಂತ ಹೆಸರು. ಸರಸ್ವತಿ ಸರಸ್ವತಿ, ಸಾರವತ್ತಾದದ್ದನ್ನು ಕೊಡತಕ್ಕಂಥವಳು, ಸಾರವತ್ತಾದ ಜ್ಞಾನವನ್ನು ಕೊಡತಕ್ಕಂಥವಳು ಅಂತ ಅವಳಿಗೆ ಸರಸ್ವತಿ ಅಂತ ಹೆಸರು. ಈ ರೀತಿಯಲ್ಲಿ ದೇವದೇವಿಯರಿಗೆ ಆ ರೀತಿಯಲ್ಲಿ ಹೆಸರು. ಆದರೆ ಮೂಲ ದೇವರು ಯಾರು ಗೊತ್ತಾ ನಿಮಗೆ? ಸಚ್ಚಿದಾನಂದ ಪರಬ್ರಹ್ಮ. ಸಚ್ಚಿದಾನಂದ ಪರಬ್ರಹ್ಮ ಅನಂತ ಅನಂತ ಅನಂತ. ಅವನ ಹೆಸರು ಅನಂತ. ಯಾವುದೇ ಬಗೆಯ ಅಂತ್ಯವೂ ಇಲ್ಲದೆ ಇರತಕ್ಕಂಥದ್ದು. ಅವನ ಆನಂದಕ್ಕೂ ಅಂತ್ಯವಿಲ್ಲ, ಅವನ ಸೃಷ್ಟಿಗೂ ಅಂತ್ಯವಿಲ್ಲ, ಅವನ ಯಾವುದಕ್ಕೂ ಅಂತ್ಯ ಇಲ್ಲ. ಆ ಥರದ ಅನಂತ ಇದನ್ನಲ್ಲ, ಅವನು ಪರಮಾತ್ಮ. ಅಂತಹ ಪರಮಾತ್ಮ ನಮಗಾಗಿ, ನಮ್ಮ ಸೌಲಭ್ಯಕ್ಕಾಗಿ ಅವನು ಅವತಾರ ತಾಳ್ತಾನೆ. ಆ ಅವತಾರವನ್ನು ನಾವು ಹಿಡಿದುಕೊಂಡಾಗ ಏನಾಗ್ತದೆ? ಅವನು ಅನಂತವನ್ನು ದರ್ಶನ ಮಾಡ್ತಾನೆ. ನಾನು ಅಲ್ಲಿಂದ ಬಂದವನು ನೋಡು ಅಂತ ಅವನೇ ತೋರಿಸ್ತಾನೆ. ಆದರೆ ಅಲ್ಲಿಯವರೆಗೆ ಅವನ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅವನ ಸ್ಮರಣೆ, ಅವನಿಗೆ ಶರಣು ಇದೆಲ್ಲ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಯಾವ ರೀತಿಯ ಸ್ಥಿತಿ ಬರ್ತದೆ ಅಂತ ಅನ್ನೋದನ್ನ ವಿದುರನಿಂದ ನಾವು ಕಲ್ತ್ಕೊಳ್ಬೇಕು. ವಿದುರನ ಭಾಗ್ಯ. ಹೇಳ್ತೇನೆ, ನಾನು ಹಾಡು ಹೇಳ್ತೇನೆ, ನೀವು ಪಲ್ಲವಿ ಹೇಳಬೇಕು. ಬಹಳ ಸುಲಭ ಪಲ್ಲವಿ. ಪರಮಾತ್ಮನಿಗೆ ಶರಣಾದ್ರೆ ಯಾವ ಒಂದು ದಿವ್ಯ ಸ್ಥಿತಿ ಬರ್ತದೆ ಅಂತ ಅನ್ನೋದಕ್ಕೆ ಈ ವಿದುರ ಸಾಕ್ಷಿ.
ವಿದುರ. ವಿದುರನ ಭಾಗ್ಯವಿದು. ಹೇಳಿ. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ಇದು ಮಾಡ್ತೀರಿ ಹಾರ್ಮೋನಿಯಂನಲ್ಲಿ ಈ ಒಂದು ಸದ್ದು ಮಾಡಿ ನೋಡಿ. ಅದನ್ನು ಕೇಳಿ ಆಮೇಲೆ ಹೇಳಬೇಕು. ಅದಕ್ಕೂ ಅರ್ಥ ಇದೆ. ವಿದುರನ ಭಾಗ್ಯವಿದು. ಅರ್ಥ ಆಗಿಲ್ಲ. ನಾವು ಮಾಡಿದ ಸ್ಪೀಚ್ ಎಲ್ಲ ಎಷ್ಟು ನಿಮ್ಗೆ ಅರ್ಥ ಆಗುತ್ತೆ ಡೌಟ್ ಅದು. ನೋಡಿ, ಸಣ್ಣ ಸಣ್ಣ ವಿಚಾರನೇ ಅರ್ಥ ಆಗಿರಲ್ಲ. ನಾವು ದೊಡ್ಡ ದೊಡ್ಡ ಸ್ಪೀಚ್ ಮಾಡ್ತೀವಲ್ಲ, ಅದೇ ಮಟ್ಟಿಗೆ ಅರ್ಥ ಆಗುತ್ತೆ ಡೌಟ್. ಯಾಕೆ ಸಣ್ಣ ಸಣ್ಣ ವಿಚಾರನೇ ಅರ್ಥ ಆಗಿರಲ್ಲ. ನೋಡಿ ಹೀಗೆ. ವಿದುರನ ಭಾಗ್ಯವಿದು. ಇದಾದ ಮೇಲೆ ತಕ್ಕೊಳ್ಕೊಳ್ರಿ ನೀವು ಆ ತರ ಅಂತ. ಈಗ ಅರ್ಥ ಆಯ್ತು ಅಂತ ನಾನು ಕಾಣುತ್ತೆ. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ಎಷ್ಟು ಕಲ್ತ್ಕೊಳ್ತಿದ್ದೀರಿ ನೋಡಿ. ಹೌದಾನೆ? ಇದೆಲ್ಲ ಕಲ್ತ್ರೆ ಕ್ರಾಂತಿ ಅದ್ಭುತವಾದ ಕ್ರಾಂತಿ ಮಾಡಬಹುದು. ಯಾವುದು? ಭಕ್ತಿ ಸಾಮ್ರಾಜ್ಯದಲ್ಲಿ ಕ್ರಾಂತಿ ಮಾಡಬಹುದು. ಭಕ್ತಿ ಪರಮಾದ್ಭುತವಾದಂತಹ ಭಾವ ಜಾಗೃತಿ ಆಗುವಂತೆ ಮಾಡೋಕೆ ಸಾಧ್ಯ ಇದೆ. ಆದ್ರೆ ತಾಪತ್ರಯ ಜಾಸ್ತಿ ಮನುಷ್ಯರಿಗೆ. ಇವತ್ತು ಬಂದ್ರೆ ಇನ್ನೊಂದ್ಸತಿ ಬಂದಿರಲ್ಲ. ಹೀಗೆ 10 ಸತಿ ಹೇಳ್ಕೊಟ್ರೆ ಹೇಳಕ್ ಬರಲ್ಲ. ಇನ್ನು 1 ಸತಿ ಅಲ್ದ್ರೆ ಎಲ್ಲಿ ಬರುತ್ತೆ. ಬಹಳ ಆ ಸಾಧು ಸಂತರು ಅತ್ಯಂತ ಮುಂದುವರೆದಂಥ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಮುಂದುವರೆದಂಥ ಸಾಧು ಸಂತರು ಎಂತೆಂಥ ದಿವ್ಯಾದ್ಭುತವಾದ ಭಾವನೆಗಳನ್ನು ಅನುಭವಿಸಿದ್ರು ಮತ್ತು ಈ ಥರ ಬರೆದಿಟ್ರು. ಅದೆಲ್ಲ ಯಾರು ಅನುಭವಿಸೋದಕ್ಕೆ ಸಾಧ್ಯ? ಸಂತೆಯಲ್ಲಿ ಬದನೆಕಾಯಿ ಮಾರ್ಕೆಟ್ನಲ್ಲಿ ವಜ್ರಕ್ಕೆ ಯಾರು ಬೆಲೆ ಕಟ್ತಾರೆ ಹೇಳಿ? ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ಸ್ವಲ್ಪ ಹೇಳ್ಕೊಟ್ಟು ಮೇಲೆ ಎಷ್ಟು ಚೆನ್ನಾಗಿದೆಯಲ್ಲ. ಸ್ವಲ್ಪ ಜೀವ ಬಂತು. ಆಮೇಲೆ ಇನ್ನೊಂದು ನೋಡಿ, ಇನ್ನೂ ಹೇಳ್ಕೊಡಕ್ಕಿದೆ. ಅದ್ರ ಹೇಳುವಾಗ ಏನು ಬೆಳಿಗ್ಗೆ ತಿಂದಿರೋ ಇಲ್ವೋ ಅಂತ ಗೊತ್ತಾಗ್ಬೇಕು. ತಿಂದಿದ್ರೆ ಜೋರಾಗಿ ಬರ್ತದೆ. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ವಿದುರನ ಭಾಗ್ಯವಿದು. ಅದಕ್ಕೆ ಅರ್ಥ ಹೇಳ್ತೀನಿ ಈಗ. ಯಾವುದಕ್ಕೆ? ಹಾರ್ಮೋನಿಯಂ ಅಷ್ಟು ಮಾಡ್ತೀನಲ್ಲ, ಟಿಂಗ್ 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 ಟಿಂಗ್. ಅದಕ್ಕೆ ಅರ್ಥ ಏನು ಗೊತ್ತಾ? ಹೌದಲ್ಲ ಹೌದಲ್ಲ. ವಿದುರನ ಭಾಗ್ಯವಿದು.
ದೋಷದಿ ಹಿಗ್ಗುವ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಆಟಕ್ಕೆ ಲೋಕಗಳೆಲ್ಲವ ಸೃಜಿಸುವ ನಾಟಕದರ ತನ್ನ ಲೀಲೆಯರೇ ನೀಟಾದವರ ಮನೆಗಳ ಜರಿದು ಕುಟೀರದಲ್ಲಿ ಬಂದು ಕುಳಿತ ಹರೇ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಅಡಿಗಡಿಗೆ ತನ್ನ ತನುಮನ ಹರಹೆ ಅಡಿಗೆರ ಗುತ ಗದ್ಗದ ಸ್ವರದಿ ನುಡಿಕಳುತ್ತದಲನು ರೋಮಾಂಚವಾಗಲು ದುಡು ದುಡು ಓಡುತ್ತ ದಶ ದಿಶೆಗೆ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಕಂಗಳ ಉದಕದಿ ಪಾದವ ತೊಳೆದು ಗಂಧವ ಪೂಸಿ ತನು ಮರೆದು ಮಂಗಳ ಮಹಿಮನ ಚರಣ ಕೆರಗಿ ಪುಷ್ಪಂಗಳ ಪೂಜೆಯ ಮಾಡಿದನು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಕ್ಷೀರವಾರಿ ಶಯನಗೆ ಆವಿದುರ ಕ್ಷೀರವನುಣ ಬಡಿಸಿದ ಅದನು ವಾರಿ ಜನಾಭನು ಕರಸ ಪುಟದಿ ಆರೋಗಣಿಸಿದನು ಘನತೆಯರೇ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಒಂದು ಗುಡುತಿ ಹಾಲ ಹರಿಯುತ್ತ ಸವಿದು ಮುಂದಕ್ಕೆ ಹರಿಸಿದ ಧರೆಯ ಮೇಲೆ ಇಂದಿರೆಯರಸನ ಚರಿತೆ ವಿಚಿತ್ರವು ಚಂದದೆ ಹರಿಯಿತು ಬೇದಿಯರೇ ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ದೊರೆ ನಿಮ್ಮ ಕರೆಸಿದ ಬರಬೇಕು ಎನ್ನಲು ಹರಿಯೋ ನಸು ನಗುತ್ತಲಿ ಹೊರಟು ನಿಂತ ದರೆ ಕುಂಗುಷ್ಟವನೂರಲು ರಾಜರು ಉರುಳಿ ಬಿದ್ದರು ಶ್ರೀಪಾದದ ಮೇಲೆ ವಿದುರನ ಭಾಗ್ಯವಿದು ವಿದುರನ
ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ವಿದುರನ ಭಾಗ್ಯವಿದು ಏನು ಭಾಗ್ಯ, ಏನು ಭಾಗ್ಯ. ಅದೇನು ಭಾಗ್ಯ ಅಂತ ಪುರಂದರದಾಸರು ಮಾತ್ರ ಗುರುತಿಸಿದ್ರು. ವಿದುರ ಬಹಳ ಬಡವ ದಾಸಿ ಪುತ್ರ, ಕೌರವ ಚಕ್ರವರ್ತಿ. ಅವನ ಆಶಯದಲ್ಲಿದ್ರೂ ಕೂಡ ಇವನು ಬಡವನಾಗಿಯೇ ಉಳಿದ. ಆದರೆ ಲೌಕಿಕದಲ್ಲಿ ಮಾತ್ರವೇ ಬಡವ, ವ್ಯಾವಹಾರಿಕವಾಗಿ ನೋಡಿದಾಗ ಮಾತ್ರವೇ ಬಡವ. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವನೇ ಚಕ್ರವರ್ತಿ. ಕೌರವ ಚಕ್ರವರ್ತಿ ಅವನ ಸಾರ್ವಭೌಮತನವನ್ನು ಕೊನೆಗೂ ಬಿಟ್ಟು ಹೋಗಬೇಕಾಗಿತ್ತು. ವಿದುರ ಮಾತ್ರ ತನ್ನ ಸಾರ್ವಭೌಮತ್ವವನ್ನು ಜೊತೆಯಲ್ಲಿಯೇ ತೆಗೆದುಕೊಂಡು ಹೋದ. ಯಾವುದದು ಪಾರಮಾರ್ಥಿಕ, ಅದು ಜೊತೆಗೆ ಬರುವಂಥದ್ದು. ಈ ಲೋಕದ ಎಲ್ಲ ಸಂಪತ್ತನ್ನು ಇಲ್ಲೇ ಕೊನೆಗೂ ಬಿಟ್ಟು ಹೋಗಬೇಕು. ನಾವು ತೆಗೆದುಕೊಂಡು ಹೋಗೋದನ್ನು ಸಂಪಾದನೆ ಮಾಡಬೇಕೇ ಹೊರತು ಇಲ್ಲೇ ಬಿಟ್ಟು ಹೋಗೋದನ್ನು ಎಷ್ಟು ಸಂಪಾದನೆ ಮಾಡಿದ್ರು ಸುಮ್ಮನೆ ಮೈ ಮೇಲೆ ಭಾರ, ಮನಸ್ಸಿನಲ್ಲೂ ಭಾರ, ಚಿಂತೆ ತಾಪತ್ರಯಗಳು. ನೋಡಿ, ಚಿನ್ನ ಸಿಕ್ಕದಷ್ಟು ಚಿಂತೆ ಜಾಸ್ತಿ, ಹೌದು ತಾನೆ? ಅದು ನಿಮ್ಗೆ ಪಾಪ ಎಲ್ಲಿ ಗೊತ್ತಾಗುತ್ತೆ, ಅಷ್ಟು ಚಿನ್ನ ಇಲ್ಲ ನಿಮ್ಮ ಹತ್ರ, ಅದರಿಂದ ನಿಮಗೆ ಆ ಚಿಂತೆ ಇಲ್ಲ. ಬೇರೆ ಎಲ್ಲ ಚಿಂತೆಗಳಿವೆ. ಚಿಂತೆ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಚಿಂತೆ ತಾಪತ್ರಯಗಳಿರ್ತಕ್ಕಂಥ ಮನಸ್ಸು ಅದೊಂದು ನರಕ. ಚಿಂತೆ ತಾಪತ್ರಯಗಳಿರ್ತಕ್ಕಂಥ ಮನಸ್ಸು ಯಾರ್ಯಾರಿಗಿದೆಯೋ ಅವರು ಹೊಸ ನರಕಕ್ಕೆ ಹೋಗಬೇಕಾಗಿಲ್ಲ, ಅವರು ನರಕದಲ್ಲೇ ಇರೋದು. ಸ್ವಾಮೀಜಿ, ನಮಗೂ ಸ್ವಲ್ಪ ಎಲ್ಲ ಚಿಂತೆ ಇದೆ, ಆದರೂ ಇಲ್ಲಿ ಸ್ವರ್ಗಕ್ಕೆ ಬಂದಿದ್ದೀವಲ್ಲ. ಹೌದು, ಆ ಥರ ಚಿಂತೆ ಇರುವವ್ರನ್ನ ನಿಶ್ಚಿಂತರನ್ನಾಗಿಸೋದಕ್ಕೋಸ್ಕರವೇ ಈ ಮಠವನ್ನು ಕಟ್ಟಿತ್ತು. ಬಂದವರೆಲ್ಲರೂ ಕೂಡ ಹೇಳ್ತಾರೆ, ಇದರೊಳಗೆ ಬಂದಾಗ ಏನೋ ನಿಶ್ಚಿಂತೆ, ಏನೋ ಶಾಂತಿ, ಏನೋ ತೃಪ್ತಿ, ಸಮಾಧಾನ ಸಿಗುತ್ತೆ ಸ್ವಾಮೀಜಿ ಅಂತ. ಅದಕ್ಕೆ ಕಟ್ಟಿಸಿತ್ತು. ಬನ್ನಿ, ಅನುಭವಿಸಿ, ತುಂಬಿಕೊಳ್ಳಿ, ಹೋಗಿ. ಖರ್ಚಾಗುತ್ತೆ, ಮತ್ತೆ ಬನ್ನಿ, ತುಂಬಿಸ್ಕೊಳ್ಳಿ, ಹೋಗಿ. ಎಲ್ಲರೂ ಕೇಳ್ತಾರೆ, ಸ್ವಾಮೀಜಿ ನಿಮ್ಮದು ಆಕ್ಟಿವಿಟಿ ಏನು ಅಂತ, ನಿಮ್ಮದು ಆಕ್ಟಿವಿಟಿ ಏನು ಅಂತ. ಒಂದು ವಾರ ನಮ್ಮ ಜೊತೆಲಿ ಇರಿ, ಗೊತ್ತಾಗುತ್ತೆ ಏನದು ಆಕ್ಟಿವಿಟಿ ಅಂತಂದ್ಬಿಟ್ಟು. ಆಕ್ಟಿವಿಟಿ ಅಂತಂದ್ರೆ ಅದು ಬರೀ ಕಟಿಪಿಟಿ. ಇಲ್ಲಿ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ, ತೃಪ್ತಿ ಸಮಾಧಾನ, ಶಾಂತಿ ತೃಪ್ತಿ ಸಮಾಧಾನ, ಶಾಂತಿ ತೃಪ್ತಿ ಸಮಾಧಾನ, ಅಶಾಂತಿ ಅತೃಪ್ತಿ ಅಸಮಾಧಾನ. ಜಗತ್ತು ಅಂದರೆ ಅದು. ಜಗತ್ತು ಅಂದರೆ ಏನದು? ಅಶಾಂತಿ, ಅತೃಪ್ತಿ, ಅಸಮಾಧಾನ. ಈ ಥರದ ಪವಿತ್ರ ಕ್ಷೇತ್ರ ಅಂತಂದ್ರೇನು? ಈ ಥರದಲ್ಲಿರಬೇಕು. ಪವಿತ್ರ ಕ್ಷೇತ್ರ ಅಂದರೆ ಕಾಶಿಗೆ ಹೋದ್ರೆ ನಿಮ್ಗೆ ಸಿಕ್ಕೋದಿಲ್ಲ, ಅಲ್ಲಿ ಅಶಾಂತಿಯೇ ಸಿಗುತ್ತೆ. ಅಲ್ಲಿ ಶಾಂತಿ ಸಿಗಬೇಕಾದ್ರೆ ನೀವು ಕಣ್ಣಲ್ಲೇನು ಕಾಣಕ್ಕೆ ಹೋಗ್ಬಾರ್ದು, ಬರೀ ಮನಸ್ಸಿನಲ್ಲೇ ಭಾವಿಸ್ಕೊಂಡು ಹೋಗ್ತೀರಾ. ಹಾಗಾದ್ರೆ ನಿಮಗೆ ಕಾಶಿಯಲ್ಲೂ ಶಾಂತಿ ಸಿಗುತ್ತೆ. ಈ ತೀರ್ಥಕ್ಷೇತ್ರದಲ್ಲಿರ್ತಕ್ಕ ಜನ ಇದ್ದಾರಲ್ಲ, ಅವರಷ್ಟು ಪಾಪಿಗಳಿನ್ನು ಯಾರೂ ಇಲ್ಲ ಅಂತ ಒಂದು ಮಾತುಂಟು. ಬಂದವರಿಗೆಲ್ಲ ನಾಮ ಹಾಕೋದಕ್ಕೆ ನೋಡ್ತಿರ್ತಾರಲ್ಲ, ಅವರು ಸಂಪಾದನೆ ಮಾಡ್ಕೊಳ್ಳೋ ಗಲಾಟೆಯಲ್ಲಿರ್ತಾರೆ ಅವರೆಲ್ಲ. ಅಲ್ಲಿ ಯಾವ ಪರಮಾತ್ಮನಿಗೋಸ್ಕರ ಈ ಜನರೆಲ್ಲ ಹೋಗಿರ್ತಾರೋ ಅವರೆಲ್ಲ ಭಕ್ತಿಗೋಸ್ಕರ ಹೋಗಿರ್ತಾರೆ. ಪವಿತ್ರರಾಗೋಣ, ಪಾರಾಗೋಣ ಅಂತ ಹೋಗ್ತಾ ಇರ್ತಾರೆ. ಆದರೆ ಅವರಿಂದ ಇವರು ಪಾಪ ಇರಲಿ, ಅವರವರ ಹಣೆ ಬರ ಏನೇನಿದೆಯೋ ಅದು ಇರುತ್ತೆ. ಆದರೆ ವಿವೇಕಿಯಾದ ಮನುಷ್ಯ ಹೇಗೆ ಆಲೋಚನೆ ಮಾಡಬೇಕು, ಅವಿವೇಕಿಯಾದ ಮನುಷ್ಯ ಹೇಗೆ ಆಲೋಚನೆ ಮಾಡ್ತಾನೆ? ವಿವೇಕಿ ಅವಿವೇಕಿ. ಅವಿವೇಕಿ ಅವನ ಕುರಿತಾಗಿಯೂ ಉಪನಿಷತ್ತು ಹೇಳಿದೆ. ವಿವೇಕಿ
ಅವರ ಕುರಿತಾಗಿಯೂ ಉಪನಿಷತ್ತು ಹೇಳ್ತದೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಶ್ರೇಯಾನ್ ಶ್ರೇಯಸ್ಸು, ಶ್ರೇಯವನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಯಾರು ವಿವೇಕಿಯೋ ಅವನು ಶ್ರೇಯಸ್ಸನ್ನು ತೆಗೆದುಕೊಳ್ಳುತ್ತಾನೆ. ಯಾರು ಅವಿವೇಕಿಯೋ ಅವನು ಪ್ರೇಯಸ್ಸನ್ನು ತೆಗೆದುಕೊಳ್ಳುತ್ತಾನೆ. ಪ್ರೇಯಸ್ಸು ಅಂತಂದರೆ ಯಾವುದು ಪ್ರಿಯವನ್ನು ಉಂಟು ಮಾಡ್ತದೆಯೋ ಅದು ಪ್ರೇಯಸ್ಸು, ಪ್ಲೆಸೆಂಟ್. ಯಾವುದು ಪ್ರಿಯವನ್ನು ಉಂಟು ಮಾಡ್ತದೋ ಅದು ಪ್ರೇಯಸ್ಸು. ಯಾವುದು ಮಂಗಳವನ್ನು ಉಂಟು ಮಾಡ್ತದೋ ಅದು ಶ್ರೇಯಸ್ಸು. ಶ್ರೇಯಸ್ಸು ಪ್ರೇಯಸ್ಸು. ಶಾಶ್ವತವಾದ ಮಂಗಳವನ್ನು ಉಂಟು ಮಾಡತಕ್ಕಂಥದ್ದು ಶ್ರೇಯಸ್ಸು. ಶ್ರೀ ಶ್ರೀ ಅಂದರೆ ಮಂಗಳ. ಶ್ರೇಯಸ್ಸು ಅಂದರೆ ಮಂಗಳಕರವಾದದ್ದು. ವಿವೇಕಿಯಾದವನು ಚೆನ್ನಾಗಿ ಆಲೋಚನೆ ಮಾಡ್ತಾನೆ, ವಿವೇಚಿಸ್ತಾನೆ, ಆ ಮಂಗಳಕರವಾದದ್ದ ಶ್ರೇಯಸ್ಸನ್ನೇ ತೆಗೆದುಕೊಳ್ತಾನೆ. ಅವಿವೇಕಿ ಏನು ಮಾಡ್ತಾನೆ? ತಕ್ಷಣವೇ ಯಾವುದು ಸುಖ ಕೊಡುತ್ತೋ ಅದು ತಗೊಂಡು ಬಿಡ್ತಾನೆ. ತಕ್ಷಣವೇ ಸುಖ ಕೊಡುವಂಥದ್ದು ಯಾವುದು? ಧಾರವಾಡ ಪೇಡ, ಜಿಲೇಬಿ, ಜಾಂಗೀರು ತಕ್ಷಣವೇ ಸುಖ ಕೊಡುತ್ತೆ, ಅದಕ್ಕೆ ಕೈ ಹಾಕ್ತಾರೆ. ಅತ್ಯಂತ ಶ್ರೇಷ್ಠವಾದಂಥ ಚವನಪ್ರಾಶ, ಅದು ರುಚಿಯಾಗಿರುತ್ತೆ. ಶ್ರೇಷ್ಠವಾದಂತಹದ್ದು, ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು, ಶಾಶ್ವತವಾದ ಹಿತವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದಿದೆಯೋ ಅದನ್ನು ಸ್ವೀಕಾರ ಮಾಡ್ತಕ್ಕಂಥವನು ಯಾರು? ವಿವೇಕಿ. ವಿವೇಚನಾ ಸಾಮರ್ಥ್ಯವುಳ್ಳವನೇ ವಿವೇಕಿ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಇದನ್ನು ಚೆನ್ನಾಗಿ ವಿವೇಚಿಸಿ ಶಾಶ್ವತವಾದದ್ದನ್ನು ಮಾತ್ರ ಗ್ರಹಿಸಿ ಅಶಾಶ್ವತವಾದದ್ದನ್ನು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು. ಬಿಟ್ಟು ಬಿಡಬೇಕು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾವು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ, ಬಿಡಬೇಕಾಗಿಲ್ಲ. ನೀವು ಮನೆ ಕಟ್ಕೊಂಡಿದ್ದೀರಿ, ನಾವು ಮಠ ಕಟ್ಕೊಂಡಿದ್ದೀವಿ, ವ್ಯತ್ಯಾಸ ಏನೂ ಇಲ್ಲ. ನಾವೇನು ಬಿಟ್ಟಿದ್ದೀವಿ, ಆದರೆ ನಾವು ಇಟ್ಕೊಂಡಿಲ್ಲ. ನಾವಿಲ್ಲಿ ಇದ್ದೇವೆ, ಆದರೆ ನಾವಿದ್ರೆ ಇಟ್ಕೊಂಡಿಲ್ಲ ಅಂತನೋ ನಿಮಗೆ ಹೇಗೆ ಗೊತ್ತಾಗಬೇಕು? ನಾನು ಹೊರಟುಬಿಟ್ಟು ಗೊತ್ತಾಗುತ್ತೆ. ಎಲ್ಲಿಗೆ? ಹರಿದ್ವಾರಕ್ಕೆ ಹೊರಟು ಬಿಡ್ತೀನಿ, ಹಿಮಾಲಯಕ್ಕೆ ಹೊರಟೋಗ್ಬಿಡ್ತೀನಿ. ಸಾಕು, ವಯಸ್ಸಾಯಿತು, ರಿಟೈರ್ಡ್ ಆಗಿ ಹೊರಟೋಗೋಣ ಅಂತ ಹೊರಟುಬಿಡ್ತೀನಿ. ಆಗ ನಿಮಗೆ ಗೊತ್ತಾಗ್ತದೆ, ಹೌದು ಇವರಿಗೆ ಇದು ಸಂಬಂಧಪಟ್ಟಿಲ್ಲ. ಮನೆ ಬಿಟ್ಟು ಹೋಗೋಕ್ಕಾಗುತ್ತಾ? ಟ್ರಾನ್ಸ್ಫರ್ ಆದರೆ ಬಿಟ್ಟು ಹೋಗ್ತಾರೆ, ಹೌದಾರೆ. ಆದರೆ ಏನು ಬಿಟ್ಟು ಹೋಗ್ತಾರೆ? ಮನೆ ಗೋಡೆ ಒಂದು ಬಿಟ್ಟು ಹೋಗ್ತಾರೆ. ಎಲ್ಲ ಗಾಡಿಯಲ್ಲಿ ತುಂಬಿಕೊಂಡು ಬೆನ್ನ ಮೇಲೆ ಇಟ್ಕೊಂಡೇ ಹೊರಟು ಹೋಗ್ತಿರ್ತಾರೆ. ನಾವು ಹಾಗಲ್ಲ. ಹೊರಟು ಅಂತಂದರೆ ಇಲ್ಲಿ ಹೇಗೆ ಕೂತಿದ್ದೀನೋ ಹಾಗೆ ಹೊರಟು ಹೋಗ್ಬಿಡ್ತೀನಿ. ಆ ವ್ಯತ್ಯಾಸ ಇದೆ. ಮನೆ ಕಟ್ಕೊಂಡವರಿಗೂ ಮಠ ಕಟ್ಕೊಂಡವರಿಗೂ ವ್ಯತ್ಯಾಸ ಇದು. ಒಬ್ಬರು ಹೇಳಿದರು, ಸ್ವಾಮೀಜಿ ನಿಮಗೂ ನಮಗೂ ಏನು ವ್ಯತ್ಯಾಸ? ನಮ್ಮ ಹಾಗೆ ನೀವು ಊಟ ತಿಂಡಿ ಮಾಡಿಕೊಂಡು ಖುಷಿಯಾಗಿದ್ದೀರಿ. ವ್ಯತ್ಯಾಸ ಏನು ಅಂತ ಗೊತ್ತಾಗಬೇಕಾದ್ರೆ ನೀವು ನಮ್ಮ ಜೊತೆಲಿ ಒಂದು ತಿಂಗಳಿರಿ. ಹೆಂಡತಿ ಮಕ್ಕಳು ಭೋಗ ಎಲ್ಲ ಬಿಟ್ಬಿಟ್ಟು ಇಲ್ಲಿ ನಮ್ಮ ಜೊತೆಲಿ ಇರಿ. ನಮ್ಮ ಯಾವ ಥರ ಇರ್ತೀವೋ ಆ ಥರ ಇರಬೇಕು ನೀವು. ಆಗ ನಮಗೂ ನಿಮಗೂ ಏನು ವ್ಯತ್ಯಾಸ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ದಿವಸ ಹೇಳ್ದೆ ಕೇಳಿದ್ರೆ ಹೊರಟು ಹೋಗ್ತೀರಿ. ಸಾಕಪ್ಪ ಅಂತ. ಯೋಚನೆ ಮಾಡಿ, ದಯವಿಟ್ಟು ಯೋಚನೆ ಮಾಡಿ. ಏನು ವ್ಯತ್ಯಾಸ? ನಮಗೂ ನಿಮಗೂ ಏನು ವ್ಯತ್ಯಾಸ ಅಂತ ಜೋರಾಗಿ ಕೇಳ್ತಾರೆ. ನಾವು ನಿಮ್ಮ ಹಾಗೆ ಬಟ್ಟೆ ಗಿಟ್ಟೆ, ಊಟ ಗಿಟ್ಟ, ಹಾರ್ಮೋನಿಯಮ್ ಭಜನೆ ಗಿಜನೆ, ಎಷ್ಟು ಖುಷಿ, ಎಷ್ಟು ಖುಷಿ, ಎಷ್ಟು ಖುಷಿ. ವ್ಯತ್ಯಾಸ ಏನಿದೆ? ತ್ಯಾಗದಲ್ಲಿ ವ್ಯತ್ಯಾಸ ಇದೆ, ಅನಾಸಕ್ತಿಯಲ್ಲಿ ವ್ಯತ್ಯಾಸ ಇದೆ. ಭೋಗ ತ್ಯಾಗ, ಭೋಗಾಭಿಲಾಷೆಯ ತ್ಯಾಗ ಸಾಮಾನ್ಯ ಅಲ್ಲ ಅದು. ಹೀಗೆ ನಾವು ಪೂರ್ತಿ ತ್ಯಾಗ ಮಾಡಿರ್ತೇವೆ, ನೀವು ಅಷ್ಟು ಮಾಡಬೇಕಾಗಿಲ್ಲ. ಭಾನುವಾರ 10ವರೆಯಿಂದ 12 ಕಿಲೋವರೆಗೆ ಬರುವಷ್ಟು ತ್ಯಾಗ ಮಾಡಿದರೆ ಸಾಕು. ಸ್ವಲ್ಪವೇ ತ್ಯಾಗವನ್ನು ಅಭ್ಯಾಸ ಮಾಡ್ತಾ ಇತ್ತು ಅಂತಂದರೆ ಸ್ವಲ್ಪವೇ ಯೋಗ ಸೇರಿಕೊಳ್ತದೆ. ಯೋಗ ಸೇರಿಕೊಳ್ಬೇಕಾದ್ರೆ ತ್ಯಾಗ ಆಗಬೇಕು. ಯೋಗ ಸೇರಿಕೊಳ್ಬೇಕಾದ್ರೆ ತ್ಯಾಗ ಆಗಬೇಕು. ತ್ಯಾಗವೇ ಮುಖ್ಯವಾದ ಉದ್ದೇಶ ಅಲ್ಲ, ಯೋಗ ಮುಖ್ಯವಾದ ಉದ್ದೇಶ. ಯೋಗ ಅಂತಂದ್ರೆ ಏನದು? ಪರಮಾತ್ಮನಲ್ಲಿ ಮನಸ್ಸನ್ನು ಸೇರಿಸುವುದು. ಈಗ ಮನಸ್ಸು ಪರಮಾತ್ಮನಿಂದ ಬಿಟ್ಟುಕೊಂಡಿದೆ, ಪ್ರಪಂಚಕ್ಕೆ ಅಂಟಿಕೊಂಡಿದೆ. ಇದನ್ನು ಪರಮಾತ್ಮನಿಗೆ ಅಂಟಿಸಬೇಕು. ಇದನ್ನು
ಅದಕ್ಕೋಸ್ಕರವೇ ಮೆಲ್ಲನೆ ಸ್ವಲ್ಪ ಸ್ವಲ್ಪ ಬಿಡ್ತಾ ಪರಮಾತ್ಮನನ್ನು ವಿಶೇಷವಾಗಿ ಹಿಡಿದುಕೊಳ್ತಾ ನಾವು ಕೊನೆಗೆ ಆ ಮಹತ್ತರವಾದಂತಹ ಅನಂತನನ್ನು ಪ್ರಾಪ್ತಿ ಮಾಡಿಕೊಂಡು ಅನಂತವಾದ ಆನಂದವನ್ನು ಅನುಭವಿಸುವಂತೆ ಆಗಬೇಕು. ಹಾಗೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈಗ ಮಂಗಳವನ್ನು ಹಾಡೋಣ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. 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 ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ. 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 ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. 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 ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ. ಕಾವರಾರು ತಾಯಿ. 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 ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. 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 ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ. 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 ಕಾವರಾರು ತಾಯಿ.